ನಮಸ್ಕಾರ ಎಲ್ಲರಿಗೂ. ತ್ರಿವೇಣಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ. ಇವತ್ತು ಸಾಂಬಾರು ಪೌಡ್ರು ಮಾಡ್ತಾಯಿದ್ದೀನಿ. ಖಾಲಿ ಆಗಿತ್ತು ನಮ್ಮ ಮನೇಲಿ. ಸುಮಾರು ನನಗೆ ಒಂದು 6 ತಿಂಗಳು ಬರುತ್ತೆ. ಅಂದರೆ ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಸಾಂಬಾರೆಲ್ಲ ಮಾಡ್ತೀವಲ್ವ, ಹಾಗಾಗಿ ದಿಢೀರ್ ಅಂತ ಹೇಳಿ ಮಾಡ್ತಾಯಿದ್ದೀನಿ ಇವಾಗ ಸಾಂಬಾರು ಪೌಡರನ್ನು. ಇದಕ್ಕೆ ತುಂಬ ಕಡಿಮೆ ಸಮಯ ಹಿಡಿಯುತ್ತೆ ಮತ್ತು ಕಡಿಮೆ ಸಾಮಗ್ರಿಗಳನ್ನು ಉಪಯೋಗಿಸ್ಬಿಟ್ಟು ತುಂಬ ರುಚಿಯಾಗಿ ಅದ್ಭುತವಾಗಿ ಒಂದು ಒಳ್ಳೆ ರೀತಿಯ ಒಂದು ಸಾಂಬಾರು ಪೌಡ್ರನ್ನ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಡಿಸ್ಕ್ರಿಪ್ಷನಲ್ಲಿ ಆ ಸಾಮಗ್ರಿಗಳನ್ನು ನಾನು ಎಷ್ಟು ಹಾಕಬೇಕು ಅಂತ ಹೇಳಿ ಬರೆದಿರ್ತೀನಿ, ಮತ್ತು ಯಾವ ಯಾವ ಒಂದು ಸಾಮಗ್ರಿಗಳನ್ನು ಉಪಯೋಗಿಸ್ಬಿಟ್ಟು ನಾನು ಸಾಂಬಾರು ಪೌಡರನ್ನು ನಾನು ಮಾಡ್ತೀನಿ ಅಂತ ಹೇಳಿ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತೀನಿ. ಸ್ನೇಹಿತರೆ, ಇದು ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಪೌಡ್ರು. ನೀವು ಸಹ ಇಷ್ಟ ಆದರೆ ನೀವು ಸಹ ಮನೇಲಿ ಮಾಡ್ಕೊಳ್ಳಿ. ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬನ್ನು ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ ಸ್ನೇಹಿತರೆ. ಆಲ್ ಅನ್ನೋ ಆಪ್ಷನ್ ಬರುತ್ತೆ. ಆವಾಗ ನಾವು ಯಾವುದೇ ಒಂದು ವಿಡಿಯೋನ ನಿಮ್ಗೆ ಹಾಕಿದ ತಕ್ಷಣ ಒಂದು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸ್ನೇಹಿತರೆ. ಬನ್ನಿ ಇವಾಗ ಸಾಂಬಾರು ಪೌಡರನ್ನು ಯಾವ ರೀತಿ ನಾನು ಮಾಡ್ತೀನಿ ಅಂತ ಹೇಳಿ ನಿಮಗೆ ನಾನು ತೋರಿಸ್ತೀನಿ. ಸ್ನೇಹಿತರೆ, ನಾನು ಆಲ್ರೆಡಿ ಒಂದು ವಿಧಾನದಲ್ಲಿ ಸಾಂಬಾರು ಪೌಡ್ರನ್ನ ತೋರಿಸಿದ್ದೀನಿ. ಈಗ ನನ್ನದೇ ಆದಂಥ ಇನ್ನೊಂದು ಶೈಲಿಯಲ್ಲಿ ನಾನು ಸಾಂಬಾರು ಪೌಡ್ರನ್ನ ಮಾಡೋದು ನಿಮಗೆ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ 1/4 kg ಪ್ರಮಾಣದಲ್ಲಿ ಕಡಲೆಬೇಳೆಯನ್ನು ಹುರಿತಾ ಇದ್ದೀನಿ. 1/4 kg ಅಂದರೆ 1 kg ಸಾಂಬಾರು ಪುಡಿ ಅಂದರೆ 1 kg ಧನಿಯಾ ಒಂದು ಕಾಳಿಗೆ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. 1 kg ಧನಿಯಾಕ್ಕೆ 1/4 kg ಕಡಲೆಬೇಳೆಯನ್ನು ಹಾಕಿ ಕೆಂಪಗೆ ಹುರಿತಾ ಇದ್ದೀನಿ. ನಂತರ ಉದ್ದಿನಬೇಳೆ 1/4 kg ನಾನು ಈಗ ಹಾಕ್ಕೊಂಡಿದ್ದೀನಿ. ಅದನ್ನು ಸಹ ನಾನು ಕೆಂಪಗೆ ತುಂಬ ಒಂದು ಘಮ ಘಮ ಅಂತ ಅದು ಒಂದು ಚೆನ್ನಾಗಿರೋ ಅಂಥ ಒಂದು ಸ್ಮೆಲ್ ಬರುತ್ತೆ. ಆ ಒಂದು ಘಮ ಘಮ ಒಂದು ವಾಸನೆ ಇರುವಾಗ ನಾವು ಅದನ್ನ ತೆಗೆದುಬಿಡ್ಬೇಕು ಹುರಿದು ಹಾಗಾಗಿ ನಾವು ಇಲ್ಲಿ ಒಂದು ಹುಷಾರಾಗಿ ಹುರ್ಕೋಬೇಕಾಗುತ್ತೆ. ಈಗ ನಾನು 1/4 kg ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. 1/4 kg ಜೀರಿಗೆಯನ್ನು ಚೆನ್ನಾಗಿ ಅದನ್ನು ಸಹ ನಾನು ಹುರಿತಾ ಇದ್ದೀನಿ. ಅದು ಸಣ್ಣ ಉರಿಯಲ್ಲೇ ಇಟ್ಕೋಬೇಕು, ಜೀರಿಗೆ ಬೇಗ ಸಿದ್ಬಿಡುತ್ತೆ. ಅದು ಒಂದು ಮಧುರವಾದಂಥ ಒಂದು ವಾಸನೆ ಬರುತ್ತೆ. ಒಂದು ಕೆಂಪು ಹತ್ತಿದ ತಕ್ಷಣವೇ ನಾವು ಜೀರಿಗೆ ಬೇಗ ತೆಗೆದುಬಿಡಬೇಕಾಗುತ್ತೆ. ತುಂಬ ಒಂದು ಸಿಮ್ಮಲ್ಲಿ ಇಟ್ಕೊಂಡು ನಾವೆಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಹುರಿಬೇಕಾಗುತ್ತೆ ಸ್ನೇಹಿತರೆ. ಜೀರಿಗೆ ಇನ್ನೊಂದು ಕೆಲವರು ಜಾಸ್ತಿ ಹಾಕ್ತಾರೆ. ಜೀರಿಗೆ ನಾನು ಜಾಸ್ತಿ ಹಾಕಲ್ಲ ಸ್ನೇಹಿತರೆ, ಕಡಿಮೆನೇ ಹಾಕ್ತೀನಿ. ಈ ಒಂದು ವಿಧಾನದಲ್ಲಿ ನೀವು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಪೌಡರು. ನಾನು ಇವತ್ತು ನಿಮಗೋಸ್ಕರ ಇವತ್ತು ತೋರಿಸ್ತಾ ಇದ್ದೀನಿ. ನನಗೂ ಸಹ ಖಾಲಿಯಾಗಿತ್ತು, ನಿಮ್ಮ ಹತ್ರ ಯಾಕೆ ಶೇರ್ ಮಾಡಬಾರ್ದು ಈ ವಿಡಿಯೋ ಅಂತ ಹೇಳಿ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ನಾನು ಸ್ವಲ್ಪ ಇದು ದೊಡ್ಡ ಬಾಣಲೆ ಆಗಿರೋದ್ರಿಂದ ಇಲ್ಲಿ ನಾನು ಜಾಸ್ತಿ ಪ್ರಮಾಣದಲ್ಲಿ ಧನಿಯಾನ ಹಾಕ್ಕೊಂಡಿದ್ದೀನಿ. ನಾನು ಹೇಳಿದ್ನಲ್ವ ಸ್ನೇಹಿತರೆ, 1 kg ಪ್ರಮಾಣದಲ್ಲಿ ನಾನು ಧನಿಯಾನ ಹುರಿತಾ ಇದ್ದೀನಿ. ಧನಿಯಾ ಜಾಸ್ತಿ ಕಾಣುತ್ತೆ ನಿಮಗೆ ಒಂದೊಂದು ಸಲ. ಈಗ ನಾನು ಒಂದು 125 ಗ್ರಾಮ್ 1 kgಗೆ ಕಾಳುಮೆಣಸನ್ನು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಅಂದರೆ ನಾವು 250 ಗ್ರಾಮ್ ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ ಹಾಕಿದ ಮೇಲೆ ಅದರ ಅರ್ಧ 125 ಗ್ರಾಮ್ ನಾವು ಕಾಳುಮೆಣಸನ್ನು ಹಾಕ್ಕೊಂಡಿದ್ದೀವಿ. ಇದೇ ಥರ ನಾವು ಮೆಂತ್ಯನೂ ಸಹ ನಾವಿಲ್ಲಿ ಒಂದು 125 ಗ್ರಾಮ್ ಮೆಂತ್ಯನೂ ಸಹ ನಾನಿಲ್ಲಿ ಹಾಕಿದ್ದೀನಿ ಸ್ನೇಹಿತರೆ. ಇದು ಸಹ ಒಂದು ತುಂಬ ಒಂದು ಫ್ಲೇವರನ್ನು ಕೊಡುತ್ತೆ ಸಾಂಬಾರು ಪೌಡ್ರಿಗೆ, ತುಂಬ ಚೆನ್ನಾಗಿರುತ್ತೆ. ಮೆಂತ್ಯ ಹಾಕಲಿಲ್ಲದ್ರೆ ಸಾಂಬಾರು ಪುಡಿ ಯಾವ ಕಾರಣಕ್ಕೂ ಚೆನ್ನಾಗಿರಲ್ಲ ಸ್ನೇಹಿತರೆ. ಯಾವುದೇ ಪದಾರ್ಥಗಳನ್ನು ನಾವಿಲ್ಲಿ ಮಿಸ್ ಮಾಡಬಾರ್ದು, ಎಲ್ಲದೂ ಸಹ ನಾವು ಹಾಕಬೇಕಾಗತ್ತೆ. ಇಲ್ಲಿ ಒಣಮೆಣಸಿನ್ಕಾಯಿಂದು ನಾನು ಹೇಳೋದಾದರೆ, ನಾನು ಇಲ್ಲಿ ಒಂದು ಅರ್ಧ kg ಪ್ರಮಾಣದಲ್ಲಿ ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಆದರೆ ನಾನು ಸ್ವಲ್ಪ ಹುರಿದಿದ್ದನ್ನು ಮಾತ್ರ ತೋರಿಸ್ತಾ ಇದ್ದೀನಿ. ನಾನಿನ್ನೂ ಜಾಸ್ತಿ ಹುರಿಯೋದಿತ್ತು, ನಿಮಗೆ ವಿಡಿಯೋ ಲೆಂತ್ ಆಗುತ್ತೆ ಅಂತ ಹೇಳಿ ನಾನಿಲ್ಲಿ ಸ್ವಲ್ಪನೇ ಹುರಿತಾ ಇದ್ನಲ್ವ, ಹಂಗಾಗಿ ಸ್ವಲ್ಪ ತೋರಿಸ್ತಾ ಇದ್ದೀನಿ. ನಾನು ಇಷ್ಟೇ ಹಾಕಿಲ್ಲ, ಜಾಸ್ತಿನೇ ಹಾಕಿದ್ದೀನಿ. ಇಲ್ಲಿ ನಾನು ಗುಂಟೂರು ಮೆಣಸಿನ್ಕಾಯನ್ನು 1/4 ಭಾಗ ತೊಗೊಂಡ್ರೆ 3/4 ಭಾಗ ಬ್ಯಾಡಗಿ ಮೆಣಸಿನ್ಕಾಯನ್ನು ನಾನು ಹಾಕಿದ್ದೀನಿ ಸ್ನೇಹಿತರೆ. ಸ್ವಲ್ಪ ಖಾರ ಕಡಿಮೆ ನಮ್ಮ ಮನೆಯಲ್ಲಿ ಯೂಸ್ ಮಾಡೋದು ನಾವು, ಹಂಗಾಗಿ ಖಾರ ಕಡಿಮೆ ಹಾಕಿದ್ದೀನಿ. ನೀವು ಸಮ ಪ್ರಮಾಣದಲ್ಲಿ ಹಾಕ್ಬೋದು ಸ್ನೇಹಿತರೆ. ಅರ್ಧ ಒಂದು ಭಾಗ ಗುಂಟೂರು ಹಾಕ್ಕೊಂಡ್ರೆ ಅರ್ಧ ಭಾಗ ಬ್ಯಾಡಗಿ ಮೆಣಸಿನ್ಕಾಯಿ ನೀವು ಹಾಕ್ಕೋಬೋದು. ಕೊನೆಯಲ್ಲಿ ನಾನು ಸ್ವಲ್ಪ ಕರಿಬೇವನ್ನು ಹುರಿತಾ ಇದ್ದೀನಿ. ಇದೊಂದು 2 ಕಟ್ಟು ಕರಿಬೇವನ್ನು ನಾನು ಇಲ್ಲಿ ಹುರಿತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ಲೇವರು.
ಕರಿಬೇವಂತೂ ಮಿಸ್ ಮಾಡಲೇಬಾರ್ದು ಸ್ನೇಹಿತರೆ. ಕರಿಬೇವು ತುಂಬ ಚೆನ್ನಾಗಿರುತ್ತೆ ನೋಡಿರಿ. ಎಳೆ ಕರಿಬೇವನ್ನು ತಂದು ಚೆನ್ನಾಗಿ ಅದನ್ನ ಸಣ್ಣ ಉರಿ ಇಟ್ಕೊಂಬಿಟ್ಟು ಹುರಿಬೇಕಾಗತ್ತೆ ಸ್ನೇಹಿತರೆ. ನಾನು ಹೇಳಿದ್ನಲ್ವ. ಮತ್ತು 125 ಗ್ರಾಮ್ ಸಾಸಿವೆಯನ್ನು ಸಹ ನಾನಿಲ್ಲಿ ಹುರಿತಾ ಇದ್ದೀನಿ. ಅಂದರೆ 1/4 kg ಅರ್ಧ ಭಾಗ, 250 ಗ್ರಾಮ್ ಅರ್ಧ, ಅಂದರೆ 125 ಗ್ರಾಮ್ ಹುರಿದ್ರೆ ಈ ಒಂದು ಮೆಜರ್ಮೆಂಟಿಗೆ ಚೆನ್ನಾಗಿರುತ್ತೆ. ನಾನಿಲ್ಲಿ ಬೇರೆ ಯಾವುದೇ ಒಂದು ಮಸಾಲ ಪದಾರ್ಥಗಳನ್ನು ಇಲ್ಲಿ ಇವತ್ತು ಯೂಸ್ ಮಾಡ್ತಾಯಿಲ್ಲ. ಕೊನೆಯಲ್ಲಿ ಸ್ನೇಹಿತರೆ ನಾನು ಎಲ್ಲ ಹಾಕ್ತಾಯಿದ್ದೀನಿ. ಹಿಂಗನ್ನು ಸ್ವಲ್ಪ ಇದರಲ್ಲೇ ಹಾಕ್ತಾಯಿದ್ದೀನಿ. ಚಿಕ್ಕ ಡಬ್ಬಿ ಬರುತ್ತೆ ನೋಡಿರಿ ಹಿಂಗು, 20 ರೂಪಾಯಿ ಇರ್ಬೋದು ನೋಡಿ ಸ್ನೇಹಿತರೆ ಆ ಹಿಂಗು, ಅದನ್ನ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಅರಿಶಿನ ಪೌಡರನ್ನು ಹಾಕ್ತಾಯಿದ್ದೀನಿ. ನಮ್ಮ ಮನೆಯಲ್ಲೇ ಅರಿಶಿನ ಪುಡಿ ಇರುತ್ತೆ, ಅಡುಗೆ ಅರಿಶಿನ ಪುಡಿ. ಅದನ್ನೇ ನಾನಿಲ್ಲಿ ಒಂದು 125 ಗ್ರಾಮ್ ಅರಿಶಿನ ಪುಡಿಯನ್ನು ನಾನು ಹಾಕಿದ್ದೀನಿ. ಕೆಲವರು ಅರಿಶಿನ ಪುಡಿ ಸ್ವಲ್ಪ ಜಾಸ್ತಿ ಹಾಕಿದ್ರು ಹಾಕ್ಕೋಬೋದು, ಒಂದು 200 ಗ್ರಾಮ್ ಹಾಕ್ಬೋದು ಸ್ನೇಹಿತರೆ. ಆದರೆ ನಾನಿಲ್ಲಿ ಇವತ್ತು ಕಡಿಮೆ ಯೂಸ್ ಮಾಡ್ತಾಯಿದ್ದೀನಿ. 125 ಗ್ರಾಮ್ ಅರಿಶಿನ ಪುಡಿಯನ್ನು ನಾನಿಲ್ಲಿ, ಅಡುಗೆ ಅರಿಶಿನ ಪುಡಿಯನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ. ಈಗ ನಾನು ಇದಕ್ಕೆ ಒಂದು ಬಿಸಿ ಇತ್ತಲ್ವ, ಹಾಗಾಗಿ ಅದೇ ಒಂದು ಬಾಣಲೆಗೆ ನಾನೆಲ್ಲ ಒಂದು ಸಾಮಗ್ರಿಗಳನ್ನು ಮತ್ತೆ ಹಾಕಿ ಹುರ್ಕೊತಾ ಇದ್ದೀನಿ. ಈಗ ಒಂದು 2 ರಿಂದ 3 ಸ್ಪೂನ್ ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪನ್ನು ಹಾಕಿದ್ರೆ ಯಾವುದೇ ಒಂದು ಸಾಂಬಾರ ಒಂದು ಪದಾರ್ಥಗಳು ಕೆಡೋದಿಲ್ಲ. ಹಾಗಾಗಿ ನಾನು ಸ್ವಲ್ಪ ಉಪ್ಪನ್ನು ಹಾಕ್ತೀನಿ. ಸಾಂಬಾರು ಪುಡಿಗೆ ಅದು ಹಾಕಲೇಬೇಕು. ನಮ್ಮಮ್ಮ ಹೇಳಿದ್ದು, ನನಗೂ ಗೊತ್ತಿರಲಿಲ್ಲ. ಅಮ್ಮ ಹೇಳಿದ್ರಿಂದ ನಾನು ಇದನ್ನು ಫಾಲೋ ಮಾಡ್ತೀನಿ ಸ್ನೇಹಿತರೆ. ಈಗ ನೋಡಿ, ಈಗ ನಾನು ಒಣಮೆಣಸಿನ್ಕಾಯನ್ನು ಹುರ್ಕೊಂಡಿದ್ದಲ್ವ, ಅದನ್ನ ಸಪ್ರೇಟಾಗಿ ಪುಡಿ ಮಾಡ್ಕೊಂಡಿದ್ದೆ. ಈಗ ನಾನು ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ. ಆದರೆ ಒಣಮೆಣಸಿನ್ಕಾಯಿ ನಾನು ನಿಮಗೆ ಸಾಂಬಾರು ಪೌಡ್ರು ತೋರ್ಸೋಕ್ಕೋಸ್ಕರ ಇಷ್ಟು ಮೆಣಸಿನ್ಕಾಯಿ ಹಾಕಿದ್ದೀನಿ. ಮೇಲೆ ಇನ್ನೂ ಸ್ವಲ್ಪ ನಂದು ಹುರಿಯೋದಿತ್ತು, ಆದರೆ ಇದು ನಿಮಗೆ ತೋರಿಸೋಣ, ಏಕೆಂದರೆ ಲೆಂತಿ ಆಗಿಬಿಡುತ್ತೆ ವಿಡಿಯೋ. ಹಂಗಾಗಿ ನಾನು ಒಣಮೆಣಸಿನ್ಕಾಯಿ ಎಲ್ಲ ಹುರಿತಾ ಇದ್ದರೆ ನಿಮಗೆ ತುಂಬ ಲೇಟ್ ಆಗುತ್ತೆ. ಆ ಕಡೆ ಟೀ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈಗ ನಾನು ಮಿಕ್ಸಿ ಜಾರಲ್ಲಿ ಚೆನ್ನಾಗಿ ಪೌಡ್ರ್ ಮಾಡಿಕೊಂಡೆ. ಸುಮಾರು ತುಂಬ ಚೆನ್ನಾಗಿ ಬಂದಿದೆ. ಸುಮಾರು ಒಂದು 2.5 ರಿಂದ 2.25 kg ನನಗೆ ಸಾಂಬಾರು ಪುಡಿ ಸಿಕ್ಕಿದೆ. ನಾನಿಲ್ಲಿ ಇವತ್ತು ಅಕ್ಕಿ ಬಳಸಿಲ್ಲ. ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ರಸಮ್ಗೂ ಮಾಡ್ಕೋಬೋದು ನೀವು, ತಿಳಿ ಸಾರಿಗೂ ಹಾಕ್ಕೋಬೋದು ಬೇಕಾದರೆ. ನೋಡಿರಿ, ಇದು 3 kg ಬಾಕ್ಸ್. ಇದು 2.25 kg ಸಾಂಬಾರು ಪೌಡ್ರು ಸಿಕ್ಕಿದೆ ನನಗೆ. ಈ ಒಂದು ಇದರಲ್ಲಿ ನಾನು ಪ್ರಮಾಣದಲ್ಲಿ ಮಾಡಿರೋದು ಒಂದು ಸಾಂಬಾರು ಪೌಡರು. ಇದೊಂದು ನನಗೆ 6 ತಿಂಗಳು ಬರುತ್ತೆ. ಇಲ್ಲ 6 ತಿಂಗಳಿಗಿಂತ ಮುಂಚೆನೇ ಖಾಲಿ ಆಗುತ್ತೆ ಸ್ನೇಹಿತರೆ. ನಾನಿವತ್ತು ಬಾಕ್ಸಿಗೆ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ. ಸ್ವಲ್ಪ ನಮಗಿವತ್ತು ಬೇರೆ ಬೇರೆ ಎಕ್ಸ್ಟ್ರಾ ಕೆಲಸಗಳು ಇದ್ದವು ಸ್ನೇಹಿತರೆ, ಹಂಗಾಗಿ ಮಾಡ್ತಾಯಿದ್ದೀನಿ ನಾನು ಸ್ನೇಹಿತರೆ. ಈ ಸಾಂಬಾರು ಪುಡಿ ನಿಮ್ಗೆ ಯಾರಿಗಾದರೂ ಇಷ್ಟ ಆದರೆ ಖಂಡಿತ ನೀವು ಮನೇಲಿ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಪುಡಿ. ಮತ್ತು ನಾನು ಬೇರೆ ಯಾವುದು ಮಸಾಲೆ ಪದಾರ್ಥ ಇಲ್ಲಿ ಏಲಕ್ಕಿ, ಚಕ್ಕೆ, ಲವಂಗ ಯಾವುದು ಬೇರೆ ಯಾವುದನ್ನು ನಾನಿಲ್ಲಿ ಇವತ್ತು ಹಾಕ್ತಾಯಿಲ್ಲ ಸ್ನೇಹಿತರೆ. ತುಂಬ ಸಿಂಪಲ್ ಸಾಮಗ್ರಿಗಳನ್ನು ಯೂಸ್ ಮಾಡಿಬಿಟ್ಟು ನಾನು ಸಾಂಬಾರು ಪೌಡ್ರಾಗೆ ಒಂದು ರೆಡಿ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾರಿಗಾದರೂ ಇಷ್ಟ ಆದರೆ ಮಾಡಿ. ಒಬ್ಬೊಬ್ಬರು ಒಂದೊಂದು ಕಡೆ ಒಂದೊಂದು ರೀತಿಯ ಒಂದು ಸಾಂಬಾರು ಪುಡಿಯನ್ನು ಮಾಡ್ತಾರೆ. ಅವ್ರದ್ದೇ ಆದಂಥ ಶೈಲಿ ಆಗಿರ್ಬೋದು, ಅವರ ಮನೆಯಲ್ಲಿ ಯಾರಾದರೂ ಹೇಳ್ಕೊಟ್ಟಿರೋದು, ಅವರ ಅಮ್ಮ, ಅಕ್ಕ, ಹೀಗೆ ಯಾರಾದರೂ ಒಬ್ಬರ ಒಂದು ಅವರ ಅಳತೆಯಲ್ಲೇ ಮಾಡ್ತಾರೆ ಸ್ನೇಹಿತರೆ. ಹೀಗೆ ಅವರು ಕೆಲವರು ಒಂದೊಂದು ಕಡೆ ಒಣಮೆಣಸಿನ್ಕಾಯಿ ಹಾಕ್ತಾರೆ, ಒಂದೊಂದು ಕಡೆ ಒಣಮೆಣಸಿನ್ಕಾಯಿ ಹಾಕಲ್ಲ. ನಮ್ಮ ಕಡೆ ನಾವು ಹಸಿಮೆಣಸಿನ್ಕಾಯಿ ಸುಮಾರು ಪಲ್ಯಗಳಿಗೆ ಹಾಕೋದ್ರಿಂದ ನಾವು ಸಪ್ರೇಟಾಗಿ ಒಣಮೆಣಸಿನ್ಕಾಯಿ ಇಲ್ಲದಲೇ ನಾವು ಮಾಡ್ತೀವಿ. ನಾನು ಆ ಸಲ ನಿಮಗೆ ಒಣಮೆಣಸಿನ್ಕಾಯಿ ಹಾಕದೇ ಇರೋ ಒಂದು ಸಾಂಬಾರು ಪುಡಿಯನ್ನು ತೋರಿಸಿದ್ದೀನಿ. ಈ ಸಲ ಒಣಮೆಣಸಿನ್ಕಾಯಿನ ನಾನು ಹಾಕಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನಾನು ಎರಡೂ ಥರನೂ ಮಾಡ್ಕೊತೀನಿ. ಮೈಲ್ಡಾಗಿ ಖಾರದ ಪುಡಿ ಇರುತ್ತೆ ಸ್ವಲ್ಪ ಇದರಲ್ಲಿ. ಮೇಲೆ ಬೇಕಾದರೆ ನೀವು ಖಾರನ ಎಕ್ಸ್ಟ್ರಾ ಹಾಕ್ಕೋಬೋದು. ಅವರವರು ಮನೆಯಲ್ಲಿ ಯಾವ ರೀತಿ ಖಾರ ಯೂಸ್ ಮಾಡ್ತಾರೆ ಅದೇ ಪ್ರಕಾರ ಅವರು ಖಾರದ ಪುಡಿಯನ್ನು ಹಾಕ್ಬೋದು, ಒಣಮೆಣಸಿನ್ಕಾಯಿನ ಹಾಕ್ಬೋದು ಸ್ನೇಹಿತರೆ. ನಾನು ಎರಡೂ ಥರನೂ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ನನಗೊಂದು 2.25 kg ಸಾಂಬಾರು ಪೌಡ್ರ್ ಬಂದಿದೆ ಈ ಅಳತೆಯಲ್ಲಿ. ಇದು 3 kg ಬಾಕ್ಸು. ನಿಮಗೆ ಇಷ್ಟ ಆದರೆ ನೀವು ಸಾಮಾನ್ಯದಲ್ಲಿ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ.